ದೇಶೀಯ ಆಟೋಟದಲ್ಲಿ ಮಿಂಚಿದ ಕಣ್ಣಾಡಿನ ಚಿನ್ನದ ಮೀನುಗಳು. ಇಂದಿನ ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ದೇಶೀಯ ಆಟೋಟ ಎನ್ನುವುದು ಅಂತಾರಾಷ್ಟ್ರೀಯ ಆಟೋಟಗಳಿಗೆ ಮಾರ್ಗ ತೋರುವ ಸ್ಪರ್ಧೆಗಳು. ಇಲ್ಲಿಯ ಛಲ ಅಲ್ಲಿಗೆ ಬಲ ಕೊಡುತ್ತದೆ. ಅದೇನು ಗಮನಿಸೋಣ. 38ನೆಯ ರಾಷ್ಟ್ರೀಯ ಕ್ರೀಡಾಕೂಟವು ನಡೆದು ಮುಗಿದಿದೆ. ಉತ್ತರಾಖಂಡದ ಡೆಹ್ರಾಡೂನನ್ನು ಕೇಂದ್ರವಾಗಿಟ್ಟುಕೊಂಡು 18 ದಿನಗಳ ಕಾಲ ಯಶಸ್ವಿಯಾಗಿ ನಡೆದು ಮುಗಿದಿದೆ. ಈ ಕ್ರೀಡಾಕೂಟದ ಅತ್ಯುತ್ತಮ ಹೆಣ್ಣು ಹಾಗೂ ಗಂಡು ಆಟಾಳುಗಳಾಗಿ ಕರ್ನಾಟಕದವರೇ ಆಯ್ಕೆಯಾಗಿದ್ದಾರೆ ಎನ್ನುವುದು ವಿಶೇಷ. ಅಲ್ಲದೆ ಇಬ್ಬರು ಈಜುಕೊಳದ ಕಲಿಗಳು ಎನ್ನುವುದು ಮತ್ತೂ ವಿಶೇಷ. ದೀನಿತಿ ದೇಸಿಂಗು ಮತ್ತು ಶ್ರೀಹರಿ ನಟರಾಜ್ ಈ ಕ್ರೀಡಾಕೂಟದ ಉತ್ತಮೋತ್ತಮ ಕ್ರೀಡಾಪಟುಗಳು ಎಂಬ ಟ್ರೋಫಿ ಎತ್ತಿ ಹಿಡಿದರು. ಕರ್ನಾಟಕದವರಾದ ಇವರಿಬ್ಬರು ಈಜುಕೊಳದಲ್ಲಿ ತಲಾ 9 ಚಿನ್ನದ ಮೀನುಗಳನ್ನು ಹಿಡಿದು ತಂದಿದ್ರು. ಕರ್ನಾಟಕವು ಪದಕ ಪಟ್ಟಿಯಲ್ಲಿ 5ನೆಯ ಸ್ಥಾನದಲ್ಲಿದ್ದು 34 ಬಂಗಾರ ಸಹಿತ 80 ಪದಕಗಳನ್ನು ಗೆದ್ದಿದೆ. 34 ಸ್ವರ್ಣಗಳಲ್ಲಿ 22 ಚಿನ್ನ ಈಜಿನಿಂದಲೇ ಬಂತು. ಅದರಲ್ಲೂ 18 ಕನಕಗಳನ್ನು ಇಬ್ಬರೇ ಗೆದ್ದರೆಂಬುದು ಮತ್ತೂ ವಿಶೇಷ. ಪದಕ ಪಟ್ಟಿಯಲ್ಲಿ ಮೊದಲ 4 ಸ್ಥಾನಗಳಲ್ಲಿ ಎಸ್ಎಸ್ಸಿಬಿ, ಮಹಾರಾಷ್ಟ್ರ, ಹರಿಯಾಣ, ಮಧ್ಯಪ್ರದೇಶ ತಂಡಗಳು ಇವೆ. ಮಹಾರಾಷ್ಟ್ರವು 201 ಪದಕಗಳನ್ನು ಇಮ್ಮಡಿ 100 ಸಾಧಿಸಿದ್ರೆ, ಹರಿಯಾಣವು 153 ಪದಕಗಳನ್ನು 1.5 ಸಾಧಿಸಿತ್ತು. ಆದರೆ 121 ಒಟ್ಟು ಪದಕ ಪಡೆದರೂ 68 ಬಂಗಾರ ಜಯಿಸಿದ್ದರಿಂದ ಎಸ್ಎಸ್ಸಿಬಿ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನ ಹಿಡಿಯಿತು. 1920ರಲ್ಲಿ ಭಾರತದ ಮೊದಲ ದೇಶ ಮಟ್ಟದ ಆಟೋಟ ಆರಂಭವಾಯಿತು. ಆಗ ಅದಕ್ಕಿಟ್ಟ ಹೆಸರು ಭಾರತೀಯ ಭೂಖಂಡದ ಮಟ್ಟದ ಒಲಿಂಪಿಕ್ಸ್ ಆಟೋಟಗಳು. ಮೊದಲ ಕೆಲವು ವರ್ಷ ಈ ದೇಶ ಮಟ್ಟದ ಆಟೋಟಗಳು ಈಗ ಪಾಕಿಸ್ತಾನದಲ್ಲಿರುವ ಲಾಹೋರ್ನಲ್ಲಿ ನಡೆಯಿತು. ಆಮೇಲೆ ದಿಲ್ಲಿ, ಅಲಹಾಬಾದ್ ಈಗಿನ ಪ್ರಯಾಗ್ರಾಜ್, ಪಟಿಯಾಲ, ಮದ್ರಾಸ್ ಈಗಿನ ಚೆನ್ನೈ, ಕಲ್ಕತ್ತಾ ಈಗಿನ ಕೋಲ್ಕತ್ತಾ, ಬಾಂಬೆ ಈಗಿನ ಮುಂಬೈಗಳಲ್ಲಿ ನಡೆದವು. ಈ ಆಟೋಟದ ಬೆನ್ನಿಗೆ 1924ರಲ್ಲಿ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬಂತು. ಬ್ರಿಟಿಷ್ ಭಾರತದ ಈ ಆಟೋಟಗಳಲ್ಲಿ ಮೊದಲ ಬಾರಿಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಸಿಂಹಳಿ, ಯುರೋಪಿಯನ್, ಸೈನಿಕ, ಸಾಮಾನ್ಯ ಎಲ್ಲ ಆಟಗಾರರು ಒಂದೇ ರೀತಿ ಟೇಬಲ್ಗಳಲ್ಲಿ ಒಟ್ಟಿಗೆ ಊಟ ತಿಂಡಿ ಮಾಡುವ ವ್ಯವಸ್ಥೆ ರೂಢಿಗೆ ಬಂತು. ಅದನ್ನು ಕೆಲವರು ಜಾತಿಸಂಕರ ಆಯಿತು ಎಂದು ಅವಲತ್ತುಕೊಂಡಿದ್ದೂ ಇದೆ. ಆಗ ಐಒಎ ಕಾರ್ಯದರ್ಶಿಯಾಗಿದ್ದ ಡಾಕ್ಟರ್ ನೋರ್ಹೇನ್ ಅವರು ಈ ವ್ಯವಸ್ಥೆಯನ್ನ ಮಾಡಿದ್ರು. ಭಾರತದ ಈ ಕ್ರೀಡಾಕೂಟದಲ್ಲಿ ಜಗತ್ತಿನ ಯಾವುದೇ ಪ್ರದೇಶದ ಆಟೋಟಗಳಿಗಿಂತ ಬಹು ವೈವಿಧ್ಯಮಯ ಜನರು ಭಾಗವಹಿಸುತ್ತಿರುವುದು ಸೋಜಿಗದ ಜೊತೆಗೆ ಸೌಹಾರ್ದದ ಬಣ್ಣವನ್ನು ಚೆಲ್ಲಿದೆ ಎಂದು ಅವರು ಬರೆದಿದ್ರು. ಡಾಕ್ಟರ್ ನೋರ್ಹೇನ್ ಅವರೇ 1924ರಲ್ಲಿ ಮೊದಲ ಬಾರಿಗೆ ಭಾರತದ ತಂಡವು ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದವರಾಗಿದ್ದಾರೆ. ದೇಶೀಯ ಮಟ್ಟದ ಈ ಆಟೋಟವು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯಿತು. ಆಗಿನ ಬಾಂಬೆಯಲ್ಲಿ 1940ರಲ್ಲಿ 9ನೇ ದೇಶೀಯ ಒಲಿಂಪಿಕ್ಸ್ ಪಂದ್ಯಾವಳಿ ನಡೆಯಿತು. ಕ್ವಿಟ್ ಇಂಡಿಯಾ ಚಳುವಳಿ, 2ನೇ ಮಹಾಯುದ್ಧವು, ಕಾವು ಇತ್ಯಾದಿಯಿಂದ ಮುಂದೆ ಅದಕ್ಕೆ ಮಂಕು ಕವಿಯಿತು. ಆದರೂ 1944, 1946ರಲ್ಲಿ 11ನೇಯದ್ದು ಎಂದು ನಡೆಯುತ್ತಾದರೂ ಅದರಲ್ಲಿ ಗೊಂದಲಗಳೇ ತುಂಬಿಕೊಂಡಿದ್ದವು. ಪದಾಧಿಕಾರಿಗಳ ವಜಾ, ಕಿತ್ತಾಟಗಳು ಆದವು. ಭಾರತದಲ್ಲಿ ಆರಂಭವಾದ ಪ್ರಾದೇಶಿಕ ಒಲಿಂಪಿಕ್ಸ್ ಆಟೋಟಗಳು ಮುಂದೆ ರಾಷ್ಟ್ರೀಯ ಕ್ರೀಡಾಕೂಟದ ರೂಪ ಪಡೆಯಿತು. ಆಧುನಿಕತೆಯನ್ನು ರೂಢಿಸಿಕೊಂಡಿತು. ಸ್ವಾತಂತ್ರ್ಯ ನಂತರ ಪಟಿಯಾಲ ಮಹಾರಾಜರು ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾಗ ಕೋಲ್ಕತ್ತಾದಲ್ಲಿ ಆಟೋಟ ನಿರ್ಣಯವಾಗಿದ್ದರೂ ಸಜ್ಜುಗೊಳ್ಳದ್ದರಿಂದ ಅವರು ಕೂಡಲೇ ಅದನ್ನು ಬಾಂಬೆಗೆ ತಿರುಗಿಸಿದ್ರು. ಆ ಆಟೋಟದ ಹೆಸರನ್ನು ನ್ಯಾಷನಲ್ ಗೇಮ್ಸ್ ಇಲ್ಲವೇ ರಾಷ್ಟ್ರೀಯ ಕ್ರೀಡಾಕೂಟ ಎಂದು ಬದಲಿಸಲಾಯಿತು. ಮೊದಲ ರಾಷ್ಟ್ರೀಯ ಕ್ರೀಡಾಕೂಟವು 1950 ಫೆಬ್ರವರಿಯಲ್ಲಿ ಮುಂಬೈಯಲ್ಲಿ ನಡೆಯಿತು. ಅಲ್ಲಿಂದ ನಿಯಮಿತವಾಗಿ 2 ವರ್ಷಕ್ಕೊಮ್ಮೆ ಈ ಆಟೋಟಗಳು ನಡೆಯಿತು. ಈಗ 38ನೆಯ ದೇಶೀಯ ಆಟೋಟಗಳು ನಡೆದು ಮುಗಿದಿವೆ. 39ನೇ ನ್ಯಾಷನಲ್ ಗೇಮ್ಸ್ ಮೇಘಾಲಯದಲ್ಲಿ ನಡೆಯಲಿದೆ. ಅದಕ್ಕೆ 2027ರ ಫೆಬ್ರವರಿಯವರೆಗೆ ಕಾಯಬೇಕು. 1985ರ ದಿಲ್ಲಿಯ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಭಾರತದ ಆಧುನಿಕ ಪಾಣಿಯ ಕ್ರೀಡಾಕೂಟವೆಂದು, ಆ ಬಳಿಕವೇ ವ್ಯವಸ್ಥಿತವಾಗಿ ಆಧುನಿಕ ರಾಷ್ಟ್ರೀಯ ಕ್ರೀಡಾಕೂಟಗಳು ನಡೆಯುತ್ತಿವೆ ಎಂದು ದಾಖಲಿಸಲಾಗುತ್ತಿದೆ.
1997ರ ದೇಶೀಯ ಆಟೋಟಗಳು ಬೆಂಗಳೂರಿನಲ್ಲಿ ನಡೆದಿದ್ದವು. ಕೇರಳ ಮೊದಲಾದ ರಾಜ್ಯಗಳಲ್ಲಿ ಎರಡೆರಡು ಬಾರಿ ನಡೆದಿದ್ರೂ ಕರ್ನಾಟಕದಲ್ಲಿ ಒಮ್ಮೆ ಮಾತ್ರ ನಡೆದಿದೆ. 1990, 2000, 2010ರಲ್ಲಿ ನ್ಯಾಷನಲ್ ಗೇಮ್ಸ್ ಕೆಲವು ಕಾರಣಗಳಿಂದ 3 ವರ್ಷಗಳ ಅಂತರದಲ್ಲಿ ನಡೆದವು. ಒಲಿಂಪಿಕ್ಸ್ ಕ್ರೀಡಾಕೂಟ, ಏಷ್ಯನ್ ಕ್ರೀಡಾಕೂಟಕ್ಕೆ ಆಟಾಳುಗಳ ಆಯ್ಕೆಯಲ್ಲಿ ದೇಶೀಯ ಆಟೋಟದ ಸಾಧನೆಯನ್ನ ಪ್ರಮುಖವಾಗಿ ಪರಿಗಣಿಸಲಾಗುತ್ತಿದೆ. ಆಧುನಿಕ ಆಟೋಟಗಳಲ್ಲದೆ ಇತ್ತೀಚೆಗೆ ದೇಶೀಯ ಆಟಗಳಾದ ಖೋ-ಖೋ ಮತ್ತು ಸ್ಕ್ಯಾಗಳನ್ನು ಸಹ ಆಡಿಸಲಾಗುತ್ತಿದೆ. ಖೋ-ಖೋ ಎಂಬುದು ಕುಕ್, ಏಳು, ಓಡು, ಮುಟ್ಟು ಆಟವಾಗಿದೆ. ಇನ್ನು ಸ್ಕ್ಯಾ ಎನ್ನುವುದು ಕಾಶ್ಮೀರ ಮತ್ತು ಅದರೊತ್ತಿನ ಗಡಿಯಾಚೆಯ ಪ್ರದೇಶಗಳ ಸಮರ ಕಲೆ ಆಟವಾಗಿದೆ. ಸ್ಕ್ಯಾ ಇನ್ ಎಂಬುದೇ ಇದಕ್ಕಿರುವ ಅಧಿಕೃತ ಸಂಸ್ಥೆಯಾಗಿದೆ. ಈಗಿನ 38 ದೇಶೀಯ ಆಟೋಟಗಳಲ್ಲಿ ಮೊದಲ ಸ್ಥಾನ ಪಡೆದಿರುವ SSCB ಎಂಬುದು ಸರ್ವೀಸಸ್ ಫೋರ್ಸ್ ಕಂಟ್ರೋಲ್ ಬೋರ್ಡ್ ಎಂಬುದಾಗಿದೆ. ಇದು ಭಾರತೀಯ ಸಶಸ್ತ್ರ ಸೇನಾ ಮಂಡಳಿಯಿಂದ ನಡೆಸಲ್ಪಡುವ ಆಟದ ಕೂಟವಾಗಿದೆ. ಮೊದಲಿನಿಂದಲೂ ಸರ್ವೀಸಸ್ ಮಹಾರಾಷ್ಟ್ರ, ಹರಿಯಾಣಗಳು ರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡುತ್ತಿದ್ದವು. ಹಿಂದೆ ಸರ್ವೀಸಸ್ಗೆ ಸಮಬಲತಾಗಿ ರೈಲ್ವೇಸ್ ತಂಡ ಇತ್ತು. ಈಗ ರೈಲ್ವೇಸ್ ಪ್ರತ್ಯೇಕವಾಗಿ ಕೆಲವು ಆಟೋಟ ತಂಡಗಳನ್ನು ಹೊಂದಿದ್ರೂ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತಿಲ್ಲ. ರೈಲ್ವೆಯ ಆಟಾಳುಗಳು ಅವರವರ ರಾಜ್ಯವನ್ನೇ ಪ್ರತಿನಿಧಿಸಿ ಸ್ಪರ್ಧಿಸುತ್ತಾರೆ. ಮುಗಿದ 38ನೇ ನ್ಯಾಷನಲ್ ಗೇಮ್ಸ್ನಲ್ಲಿ ಉತ್ತರಾಖಂಡ ಕೂಡ 103 ಒಟ್ಟು ಪದಕ ಗಳಿಸಿದೆ. ಆದರೆ 24 ಚಿನ್ನದಿಂದಾಗಿ 7ನೆಯ ಸ್ಥಾನದಲ್ಲಿದೆ. 6ನೆಯ ಸ್ಥಾನದಲ್ಲಿ ತಮಿಳುನಾಡು 27 ಬಂಗಾರದ ಸಹಿತ ಇದೆ. ಪಡುವಣ ಬಂಗಾಳ 16, ಪಂಜಾಬ್ ದಿಲ್ಲಿಗಳು ತಲಾ 15, ಮಣಿಪುರ ಒಡಿಶಾಗಳು ತಲಾ 14, ಉತ್ತರ ಪ್ರದೇಶ ಕೇರಳ ತಲಾ 13, ರಾಜಸ್ಥಾನ 9, ಗುಜರಾತ್ 8, ಜಾರ್ಖಂಡ ಆಂಧ್ರಗಳು ತಲಾ 7, ಜಮ್ಮು ಕಾಶ್ಮೀರ ಅಂಡಮಾನ್ ನಿಕೋಬಾರ್ಗಳು ತಲಾ 5, ಚಂಡೀಗಢ ಹಿಮಾಚಲ ಪ್ರದೇಶ ಅರುಣಾಚಲ ಪ್ರದೇಶಗಳು ತಲಾ 4, ಅಸ್ಸಾಂ ಛತ್ತೀಸ್ಗಢ ತೆಲಂಗಾಣ ತಲಾ 3, ಗೋವಾ ಮಿಜೋರಾಂಗಳು ತಲಾ 2, ಬಿಹಾರ ಮೇಘಾಲಯಗಳು ತಲಾ 1 ಬಂಗಾರ ಗೆದ್ದಿವೆ. ಪಾಂಡಿಚೇರಿ, ನಾಗಾಲ್ಯಾಂಡ್, ಸಿಕ್ಕಿಂ ಚಿನ್ನವಿಲ್ಲದೆ ಪದಕ ಪಟ್ಟಿಯಲ್ಲಿವೆ. ಪದಕ ಪಟ್ಟಿಯಲ್ಲಿ ಇದೇ ವರಸೆಯಲ್ಲಿ ಇವೆಲ್ಲ ಸ್ಥಾನ ಹಿಡಿದಿವೆ. ಆಟೋಟಗಳು ಒಂದು ದೇಶದಲ್ಲಿ ಆರೋಗ್ಯಕರ ಪೈಪೋಟಿಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಜೀವನದಲ್ಲಿ ಸೋಲು ಗೆಲುವನ್ನು ಕೂಡ ಕ್ರೀಡಾ ಮನೋಭಾವದಿಂದ ಎದುರಿಸಲು ಕಲಿಸುತ್ತವೆ ಎನ್ನುತ್ತಾ ದೇಶೀಯ ಆಟೋಟದಲ್ಲಿ ಮಿಂಚಿದ ಕನ್ನಾಡಿನ ಚಿನ್ನದ ಮೀನುಗಳು ಎಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಬರುವ ನಮಸ್ಕಾರ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.